ನನ್ನ ಕರಿಯರ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಕಾರಣಕ್ಕೆ ನಾನು ಮೈಸೂರಿಗೆ ಹೋಗಿಲ್ಲ. ಅದು 4 ಗಂಟೆಗೆ ಊಟ ಮಾಡ್ತಿದೀವಲ್ಲ, ಟೀ ಕೊಟ್ಟಿದ್ದಾರೆ ನನ್ಗೆ. ಇವತ್ತು ನಾನೇ ಸಿಒಡಿ ಮಾತಾಡ್ತೀನಿ ಯಾವ್ದು ಬೀಗ ತಂದಿದೀವಿ. ನೈಸ್, ಫೈನಲಿ ಸಾಕಾಯ್ತು. ಮುದುಕ್ ನವರತ್ನ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನಮ್ಮ ಮನೇಲಿ. ಆ್ಯಂಡ್ ಏನಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದು ತುಂಬ ಜನ ನಿಮ್ಮ ಕಾಲೇಜ್ ವ್ಲಾಗ್ ಮಾಡಿ ಕಾಲೇಜ್ ತೋರಿಸಿ ಅಂತ. ಸೊ ನಾನು ಕಾಲೇಜ್ ವ್ಲಾಗ್ ಐ ಥಿಂಕ್ ಜಾನಲ್ಲಿ ಒಂದು ಸತಿ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ನಾನು ಅಷ್ಟು ಕಾಲೇಜ್ ವ್ಲಾಗ್ಸ್ ಮಾಡೇ ಇಲ್ಲ. ಸೊ ಇವತ್ತು ನಾನು ನನ್ನ ಕಾಲೇಜ್ ಕಿಚನ್ಸ್, ಆಮೇಲೆ ನೀವು ಯಾರೂ ನೋಡಿಲ್ಲ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರು, ಇಲ್ಲ ಅಷ್ಟು ಇನ್ ಡಿಪ್ತಾಗಿ ಯಾರು ನನ್ನ ಕಿಚನ್ ವ್ಲಾಗ್ಸ್ ಆಮೇಲೆ ಕಾಲೇಜ್ ವ್ಲಾಗ್ಸ್ ನೋಡಿಲ್ಲ ಅಂದರೆ, ಸೊ ಆ ವ್ಲಾಗ್ ಈ ವ್ಲಾಗ್ ಅವರಿಗೆ. ಸೊ ಎಸ್ಪೆಷಲಿ ಏನಂದರೆ ಇವತ್ತು ಅಲಾಕಾಟ್ ಅಂತ ಇದೆ ನಮಗೆ. ಅಂದರೆ ಬಫೆ ಹೆಂಗಿರುತ್ತೋ ಹೋಟೆಲ್ಸಲ್ಲೆಲ್ಲ ಹಾಗೆ ಅಲಾಕಾಟ್ ಅಂತ ನಮ್ಗೆ ಇವತ್ತು ಹೇಳ್ಕೊಡ್ತಿದ್ದೆ. ಹೆಂಗೆ ಅಲಾಕಾಟ್ ಹೆಂಗೆ ನಡೆಯುತ್ತೆ, ಹೆಂಗೆ ಇರುತ್ತೆ ಹೋಟೆಲ್ಸಲ್ಲಿ ಅನ್ನೋದು. ಸೊ ಅದನ್ನು ನಾವು ಇವತ್ತು ಮಾಡ್ತಿದ್ವಿ. ಇವತ್ತು 1 ಡೇ ಬಂದು ಫುಲ್ ಪ್ರಿಪ್ರೇಷನ್ಸ್ ಇರುತ್ತೆ, ನೆಕ್ಸ್ಟ್ ಡೇ ಬಂದು ಫುಲ್ ಲೈವ್ ಇರುತ್ತೆ. ಸೊ ಅವ್ರು ಬಂದಿದ ತಕ್ಷಣ ಆರ್ಡ್ರ್ ಮಾಡ್ತಾರೆ. ಸೊ ಆರ್ಡ್ರ್ ಮಾಡಿದ ತಕ್ಷಣ ನಾವು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ಕೊಡೋದು. ಸೊ ಅದು ಫ್ರೆಂಚ್ ವರ್ಡ್ ಅಲಾಕಾಟ್ ಅಂತ ಹೇಳ್ತಾರೆ. ಅಲಾಕಾಟ್ ಓಕೆನಾ. ಸೊ ಡನ್. ಇವಾಗ ನಾನು ಕಾಲೇಜ್ ಆಲ್ರೆಡಿ ರೆಡಿಯಾಗಿದ್ದೀನಿ. ನಮ್ಮ ಮನೇಲಿ ಯಾರೂ ಇಲ್ಲ. ಎಷ್ಟೊಂದು ಜನ ಕೇಳ್ತಿದ್ರು ಯಾಕೆ ಮೈಸೂರಿಗೆ ಹೋಗಿಲ್ಲ ಅಂದರೆ ಇದೇ ಕಾರಣಕ್ಕೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಕ್ಲಾಸ್. ಯಾಕೆಂದರೆ ಪೇ ಮಾಡಿದ್ದೀನಿ ಗೈಸ್. ಸೊ ಪೇಗಿಂತ ಏನು ಗೊತ್ತಾ, ಇವಾಗ ಏನು ಗೊತ್ತಾ, ಕಾಲೇಜ್ ಅಂದಮೇಲೆ ನಾವೊಂದು ಕಮಿಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀವಿ, ಇಷ್ಟು ತಿಂಗಳು ನಾನು ಕಾಲೇಜ್ಗೆ ಹೋಗಬೇಕು ಅಂತ. ಆ್ಯಂಡ್ ಮೋರ್ ಆನ್ ಇದು ಎವ್ರಿ ಡೇ ಇರೋಲ್ಲ, ನಂಗೆ ಇರೋದೇ ವೀಕ್ಲಿ 3 to 4 days ಕ್ಲಾಸಸ್. ಆ 4 daysಲ್ಲೂ ನಾನು ಒಂದು ಕ್ಲಾಸ್ ಮಿಸ್ ಮಾಡಿದ್ರು ನನಗೆ ಲಾಸು. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಮಿಸ್ ಎನಿ ಆಫ್ ದಿ ಕ್ಲಾಸಸ್. ಸೊ ಅದಕ್ಕೆ ಇವಾಗ ನಾನು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಪಾಪ ನಮ್ಮ ರಾಣಿ ಒಬ್ಬರೇ ಕೂತಿದ್ದಾರೆ ನಿನ್ನೆಯಿಂದ. ರಾಣಿ ನೋಡ್ತಾನಿಲ್ಲ ಗೈಸ್. ರಾಣಿ ಸೊ ನಾನು ಇವಾಗ ಆಲ್ರೆಡಿ ರೆಡಿಯಾಗಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ನನಗೆ 7 o'clock ಎಲ್ಲ ಅಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಯೋಗರ್ಟ್ ತಿಂತಾಯಿದ್ದೀನಿ. ಯೋಗರ್ಟ್ ತಿಂದ್ಕೊಂಡು ಒಂದು ಆ್ಯಪಲ್ ತಿಂದ್ಕೊಂಡು ಹೋಗೋದಷ್ಟೇ. ಸೊ ಅಲ್ಲಿ ಹೆಂಗಿರುತ್ತೆ ಅವತ್ತೇನೇನೆಲ್ಲ ಮಾಡ್ತೀವಿ, ಪ್ರೀ ಪ್ರಿಪ್ರೇಷನ್ಸ್ ಏನೇನೆಲ್ಲ ಒಂದು ದಿವಸ ಮುಂಚೆ ಏನೇನು ಮಾಡ್ತಾರೆ, ನೆಕ್ಸ್ಟ್ ಡೇ ಹೆಂಗಿರುತ್ತೆ ಅಂತ ಕಂಪ್ಲೀಟ್ಲಿ 2 days ಒಂದು ವ್ಲಾಗ್ ಇರುತ್ತೆ. ಸೊ ನೋಡೋಣ, ಬನ್ನಿ, ಲೆಟ್ಸ್ ಗೋ. ಬಾಯ್ ರಾಣಿ. ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಅಲ್ಲಿಂದ ಬರೋಷ್ಟರಲ್ಲಿ ಸುಸ್ತಾಗೋಯ್ತು, ಲೇಟ್ ಬೇರೆ ಆಗಿಬಿಟ್ಟಿದೆ. ರೆಡಿ ಆಗಬೇಕು. ಇವಾಗ ಕೋಟ್ ಎಲ್ಲ ಚೇಂಜ್ ಮಾಡಬೇಕು. ನಾನು ನೋಡಿ ಹೊಟ್ಟೆ ಹಚ್ಚುತ್ತೆ ಅಂದ್ಬಿಟ್ಟು ಏನಿಲ್ಲ ಹಾಕೊಂಡಿದ್ದಿಲ್ಲ. ಇದು ಈ ಶೂನೇ ಕಿಚನ್ ಒಳಗಡೆ ಹಾಕಬೇಕು. ಈ ಟೇಬಲ್ ಇಲ್ಲೆಲ್ಲ ಬರ್ದಿರೋ ಇಂಡಿಯನ್ ಅಲಾಕಾಟ್ ಮಾಡ್ತಿರೋದು. ಇದರಲ್ಲಿ ನೋಡಿಕೊಂಡು ನಾನು ಮಾಡಬೇಕಾಗಿರೋದು ಮುದುಕ್ ನವರತ್ನ ಮತ್ತು ರೋಟಿ, ನಾನ್ ರೋಟಿ, ಪಾಲ್ದಾರಿ ಕುಫ್ತಾ. ಸೊ ಇಷ್ಟು 3 ಇವತ್ತು ನಾವು ಒಂದು ದಿವಸ ಮುಂಚೆನೇ ಮಾಡಿಟ್ಬಿಡ್ತೀವಿ. ಮೊದಲು ನಾನು ಶಾಯಿ ಪೇಸ್ಟ್ ಮಾಡಬೇಕು. ಇವಾಗ ಫಸ್ಟು ಶಾಯಿ ಪೇಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದೆಲ್ಲ ಇವಾಗ ಫೋಟೋ ಹಿಡ್ಕೊತಾ ಇದ್ದೀವಿ. ನಾವು ನೋಟ್ಸ್ ಬರ್ಕೊಂಡು ಬರಬೇಕು. ನೋಟ್ಸ್ ಬರ್ಕೊಂಡು ಬಂದಿಲ್ಲ, ಅದಕ್ಕೆ ಫಸ್ಟು ಟೇಸ್ಟ್ ಮಾಡಬೇಕು. 60 ಗ್ರಾಮ್ ಹೇಳಿದರೆ 60 ಗ್ರಾಮ್ ಹಾಕೋಣ. ಎಕ್ಸಾಕ್ಟ್ 60. ಇದು 60 ಗ್ರಾಮ್. ಈಕ್ವಲ್ ಶೇರ್. ಈ ಶಾಯಿ ಪೇಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮೆಲನ್ ಸೀಡ್ಸು ಮತ್ತು ಪಾಪಿ ಸೀಡ್ಸ್ ಅನ್ನೋ ಏನಂತಾರೆ, ಗಸಗಸೆ ಮತ್ತು ಇದೆರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ನಾನು, ಈಕ್ವಲ್ ಮೆಷರ್ಮೆಂಟ್. ಇನ್ಮೇಲೆ ನಾನು ಆಲ್ಮಂಡ್ಸು ಮತ್ತು ಕ್ಯಾಶಿಯಮ್ನ ಬ್ಲಾಂಚ್ ಮಾಡೋಕ್ಕೆ ಇದು ಇಮಿಡಿಯೇಟಾಗಿ ಫೀಲ್ ಆಗುತ್ತೆ. ಅದಕ್ಕೆ ಗಸಗಸೆನ ನಾನು ನೀರಲ್ಲಿ ಹಾಕಿ ಸೋಪ್ ಮಾಡ್ತಾ ಇದ್ದೇನೆ. ಇದೆಲ್ಲ ಸಪ್ರೇಟಾಗಿ ಬ್ಲಾಂಚ್ ಮಾಡೋದು 3.
ಆಲ್ಮಂಡ್ ಕ್ಯಾಶ್ಯೂ ಅಂಡ್ ಮೆಲನ್ ಸೀಡ್ಸ್. ಅದು ಪಂಪ್ಕಿನ್ ಸೀಡ್ಸ್ ಮತ್ತೆ ಮೆಲನ್ ಸೀಡ್ಸ್ ಇದನ್ನ ಹಾಟ್ ವಾಟರ್ ನೆನೆಸಿದ್ದೀನಿ. ಕ್ಯಾಶ್ಯೂ ಇವಾಗ ಬ್ಲಾಂಡ್ ಮಾಡ್ತಾ ಇದ್ದೀನಿ. ಇದನ್ನ ಲಾಂಚ್ ಆಗಿದೆ, ಕ್ಯಾಶ್ಯೂ ಆಗಿದೆ. ಸೊ ಮೀನ್ ವೇ ನಾವು ಶಾಪಿಂಗ್ ಮಾಡೋಣ ಅಂತ ಐ ಹೆಲ್ಪಿಂಗ್ ಪಾಪ ಅವಳು ನೋಡಿ ಹೆಂಗ್ ಕಣ್ಣೀರು ಒಂದ್ ಕಣ್ಣು ಮುಚ್ಕೊಂಡ್ ಮಾಡ್ತಾರೆ. ಮೆಲಾನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಕ್ಯಾಶ್ಯೂ, ಆಮೇಲೆ ಕಾರ್ಡಮಮ್, 4 ಕಾರ್ಡಮಮ್ ಹಾಕ್ಬಿಟ್ಟು ಕುದಿಸ್ತಾ ಇದೀನಿ, ಒಟ್ಟಿಗೆ ಕುದಿಸ್ತಾ ಇದೀನಿ. ನಾನು ಇವಾಗ ಹೆಗನ್ ತೆಗಿತಾ ಇದ್ದೀನಿ. ಆಲ್ಮಂಡ್ಸ್ ಬ್ಲಾಂಚ್ ಮಾಡಿರೋದಿದೆ, ಕ್ಯಾಶ್ಯೂ, ಆಲ್ಮಂಡ್, ಪಾಪಿ ಸೀಡ್ಸ್, ಮೆಲನ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಎಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ. ನೋಡ್ಕೊಳ್ಳಿ, ಇದೆಲ್ಲ ಚೆನ್ನಾಗಿ ಬ್ಲಾಂಚ್ ಮಾಡ್ಬೇಕು. ಎಲ್ಲ ಆಗಿದೆ, ಸ್ವಲ್ಪ ತಣ್ಣಗಾಗಿ ಬಿಸಿ ಇದೆ, ಒಂಚೂರು ಬಿಸಿ ಇದೆ. ತಣ್ಣಗಾದ್ಮೇಲೆ ಬ್ಲೆಂಡ್ ಮಾಡೋದು. ಗೈಸ್ ನೋಡಿ ಗೈಸ್, ಚಾಪಿಂಗ್ ಸ್ಕಿಲ್ ನೋಡಿ ಸ್ನೇಹದು ಅಮೇಜಿಂಗ್ ಆಗಿ ಮಾಡಿರುತ್ತೆ. ಕ್ರೇಜಿ ಬ್ಲೆಂಡಿಂಗ್ ಮಾಡಬೇಕು. ಬ್ಲೆಂಡ್ ಆದ್ಮೇಲೆ ಇಷ್ಟು ಸ್ಮೂತ್ ಇರ್ಬೇಕು. ಇವಾಗ ಗರಂ ಮಸಾಲ ಹೆಂಗ್ ಮಾಡೋದು ಅಂತ, ಮಸಾಲಾನ ಇವಾಗ್ಲೇ ಫ್ರೆಶ್ ಆಗಿ ಮಾಡೋದನ್ನ ತೋರಿಸ್ತೀವಿ. ಅಂತ ಫ್ರೆಶ್ ಆಗಿ ಗರಂ ಮಸಾಲ ಎಲ್ಲ ಬೇ ಮಾಡಿ ಎಷ್ಟೆಷ್ಟು ಬೇಕು ಅಷ್ಟು ಮಾಡಿ. ಏಲಕ್ಕಿ, ಗ್ರೀನ್ ಕಾರ್ಡಮಮ್ 15, 15 ಲೋಂಗ್ 15, ಬ್ಲ್ಯಾಕ್ ಕಾರ್ಡಮಮ್, ಗ್ರೀನ್ ಕಾರ್ಡಮಮ್, ಕ್ಲೋವ್ಸ್, ಸಿನಮನ್, ಪ್ರಿಕ್, ಸಿನಮನ್. ಇದು ಮೇಸು. ಇದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಹೂಜನ ಅಂತಾರೆ ಅನ್ಸುತ್ತೆ. ಮೂರು ಹಾಕೋಣ. ನಾವು ಹುಡ್ಕೊಂಡು ತಗೊಂಡಿದ್ದೆ ಆಲ್ರೆಡಿ ತಂದಿದ್ದೀವಿ. ಸೊ ಐ ಯೂಸಿಂಗ್ ದಿಸ್ ಇವಾಗ ಬ್ರಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಡ್ರೈ ಸ್ಪೈಸಸ್ನ ಲೈಟ್ ಫ್ರೈ ಮಾಡಿ ಬ್ಲೆಂಡ್ ಮಾಡೋದು. ಎಸ್ ನೋಡಿ, ಈ ತರ ಬ್ಲೆಂಡ್ ಮಾಡಿದೀನಿ. ಮಕ್ನಿಗೆ ಗ್ರೇವಿ ಮಾಡ್ತಿದ್ದಾರೆ, ಅದೊಂದು ಬಿಟ್ರೆ ಬೇರೆ ಎಷ್ಟೊಂದು ಜಿಂಜರ್ ಮಾಡಿದ್ದೀನಿ. ಜಿಂಜರ್ ಪೀಲ್ ಮಾಡಿ ಬ್ಲೆಂಡ್ ಮಾಡ್ಬೇಕಷ್ಟೇ, ಅದೊಂದೇ ಕೆಲಸ. ಅದ್ ಬಿಟ್ರೆ ಈ ಕೆಲಸ. ಎಷ್ಟು ಟೊಮ್ಯಾಟೊ, ಅದ್ ಬಿಟ್ರೆ ಇದೇನು ಮಾಡ್ತಿಲ್ಲ. ಟೊಮ್ಯಾಟೊ ನೋಡಿ, ಏನೋ 1 ಕಿಲೋ ಟೊಮ್ಯಾಟೊ ಹೆಚ್ಚಿದ್ದೀನಿ. ಬ್ಲಾಂಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಂದ್ರೆ ಇವತ್ತು ಮೇನ್ ಅಷ್ಟೊಂದು ಏನೂ ಇಲ್ಲ, ನಾಳೆ ಇರೋದು ತುಂಬಾ. ಯಾಕಂದ್ರೆ ಇವತ್ತು ಬರೀ ಮಿಸಂಪ್ಲಾ ಅಂದ್ರೆ ಪ್ರೀ ಪ್ರಿಪ್ರೇಷನ್ಸ್ ಏನೇನ್ ಬೇಕು, ಗ್ರೇವೀಸು, ಚಾಪಿಂಗು ಎಲ್ಲ ಮಿಸಂಪ್ಲಾ ಎಲ್ಲ ಮಾಡಿ ಇಟ್ಕೊಳ್ಳೋದು. ಮಿಕ್ಕಿದೆಲ್ಲ ನಾಳೆ ಮಾಡೋದು. ಸೊ ಗ್ರೇವೀಸ್, ಬೇಸಿಕ್ ಗ್ರೇವೀಸು, ಆಮೇಲೆ ಆನಿಯನ್ ಪೇಸ್ಟು, ಟೊಮ್ಯಾಟೊ ಪ್ಯೂರೆ ಅದೆಲ್ಲ ಮಾಡಿ ಎಲ್ಲ ಒಂದು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ನಮಗೆ ಈಸಿ ಆಗುತ್ತೆ ಅಂತ ನಾವು ಇವಾಗಲೇ ಎಲ್ಲ ಮಾಡ್ಕೋತಾ ಇದ್ದೀವಿ. उसके बाद फिर से छोटा आई, फिर तेरे पास आई कि कहा इतनी बदमाश है. मैंने ट्राई की, मैं ट्राई तक नहीं की. ಇದು ರಬ್ಬಿ ಮಾಡ್ತಿದ್ದಾಳೆ ಸ್ನೇಹ. ಇವಾಗ ಗೇವರ್ ಹೆಂಗೆ ಮಾಡೋದು ಅಂತ. ಸೊ ನಾವು ವಿ ಕ್ಯಾನ್ ಆ್ಯಡ್ ಮೋರ್ ಇಂಟು ದಿಸ್. Only this area I'm adding. Okay. ಇದು ಆನಿಯನ್ ಪೇಸ್ಟ್ ಮಾಡಿದ್ದಾರೆ, ಫ್ರೈಡ್ ಆನಿಯನ್ ಪಕೋಡೆ ಹೆಂಗಿರುತ್ತಂತೆ. ಐ ನೆವರ್ ಟೇಸ್ಟೆಡ್. ಇವಾಗ ಏನೇನಾಗಿದೆ ಅಂತೆಲ್ಲ ನೋಡ್ತಾ ಇದ್ದೀನಿ. ಇದಾಗಿದೆ ನಂದು, ನನ್ನ ಶಾಯಿ ಪೇಸ್ಟ್ ಆಗಿದೆ. ಇನ್ನದು ಇದು ಶಾಯಿ ಪೇಸ್ಟ್ ಎರಡು ನಾನೇ ಮಾಡಿದೆ. ಇವಾಗ ಇದನ್ನ ಮಾಡಬೇಕು, ಗ್ರೇವಿ ಮಾಡಬೇಕು, ಮತ್ತೆ ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಅಷ್ಟೇ ನನ್ನ ಕೆಲಸ. ಇದು ನಾಳೆ. ಸೊ ಆಲ್ಮೋಸ್ಟ್ 2 ಆಗಿದೆ. ಇವಾಗ ನಾವು ಪಿಸ್ತಾಶೋನ ಪೀಲ್ ಮಾಡ್ತಾ ಇದೀವಿ, ಬ್ಲಾಂಚ್ ಮಾಡಿ. ನವರತ್ನಂಗೆ ಶಾಯಿ ಪೇಸ್ಟ್ ಮಾಡಿಕ್ಕಿದ್ದೀನಿ. ಸೊ ಆಲ್ರೆಡಿ ಪೇಸ್ಟಿಂಗ್ ರೆಡಿ ಆಗಿದೆ. ಅದಾದ್ಮೇಲೆ ಇವಾಗ ನಾನು ಮೇನ್ ಚಿಕನ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಕರ್ಡ್ ಮತ್ತೆ ಸಾಲ್ಟ್, ಕರ್ಡ್ನ ಹಾಕೊಂಡು ಚೆನ್ನಾಗಿ ವಿಸ್ಕ್ ಮಾಡಬೇಕು. ಕರ್ಡ್ನ ಚೆನ್ನಾಗಿ ವಿಸ್ಕ್ ಮಾಡಬೇಕು.
ವಿಸ್ಕ್ ಕರ್ಡ್ ಮತ್ತು ಸಾಲ್ಟ್ ಅಷ್ಟೇ. ಇವಾಗ ನಾನು ಕುಕ್ಕ ಮಾಡ್ತಾ ಇದ್ದೀನಿ. ಬಾಲ್ ಮಾಡಿ ಇಡಬೇಕು. ಎಲ್ಲ ಒಂದು ದಿವಸ ಮುಂಚೆನೇ ಮಾಡಿ ಇಡ್ತಾ ಇದ್ದೀನಿ. ಸೊ ನಾಳೆ ಸರ್ವ್ ಮಾಡೋಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಕುಕ್ ಮಾಡೋದು ಈಸಿ ಇರುತ್ತೆ ಪ್ರೊಸೀಜರ್ಸ್ ಅಂತ ಅಷ್ಟೇ. ಇಲ್ಲಿ ಮಕ್ನಿ ಗ್ರೇವಿ ನಡೀತಿದೆ. ನಾನು ನಿಮ್ಗೆ ನೋಡಿರ್ತೀರ ಚಿಕನ್ ಮಕ್ನಿ ಮಾಡಿದ್ನಲ್ಲ, ಅದೇ ಥರ ಸೇಮ್. ಪನ್ನೀರ್ ನವರತ್ನ. ಇವರು ಪ್ಯೂರ್ ವೆಜ್ಜು, ಐ ಆಮ್ ಪ್ಯೂರ್ ನಾನ್ ವೆಜ್. ಸೊ ನಾನು ಚಿಕನ್ ನವರತ್ನ, ಅವರು ಪನ್ನೀರ್ ನವರತ್ನ. ಸೊ ಪನ್ನೀರ್ ನವರತ್ನ ಇವತ್ತೇ ಎಲ್ಲ ಮಾಡಿಬಿಡ್ತಾರೆ. ಸೊ ನಾಳೆ ಚಿಕನ್ ನವರತ್ನ, ಯಾಕಂದರೆ ಆ ಮಸಾಲ ಜೊತೆನೆ ಗ್ರೇವಿ ಜೊತೆನೆ ಚಿಕನ್ ಬಾಯ್ಲ್ ಮಾಡ್ತೀವಿ. ಸೊ ಅದಕ್ಕೆ ನಾನು ನಾಳೆ ಮಾಡ್ತೀವಿ. ಸೊ ಇವ್ರದ್ದು ಮಿಸಪ್ಲ ಎಲ್ಲ ಇವತ್ತೇ ಗ್ರೇವಿ ಎಲ್ಲ ಮುಗಿಸಿ ಎಲ್ಲ ಸೆಟ್ ಮಾಡಿ ಇಟ್ಬಿಡ್ತಾರೆ. ಗೈಸ್ ಇವಳು ಎಷ್ಟು ಬೆಳ್ಳಿಗಿದ್ದಾಳೆ. ಬೆಳ್ಳಿಗಿದ್ದು ನಾನು ಏನಾದ್ರು ಕ್ಲೀನ್ ಅಪ್ ಮಾಡಿಸ್ಬೇಕಾ, ಡೀಟೈಲ್ ಮಾಡಿಸ್ಬೇಕಾ ಅಂತ. ಈ ಮುಖ ನೋಡಿದ್ರೆ ಡೀಟೈಲ್ ಬೇಕಾ, ಕಣ್ಣ ನೋಡಿದ್ರೆ ಓಕೆ ಅನ್ಬೋದು. ಓಕೆ ಅಲ್ಲ, ಬೇಕೇ ಬೇಕು. Beaten egg whites. Then we will add all this yellow chili powder, garam masala powder, pepper and salt and a little bit of oil. Pepper powder, this is white pepper powder which is being added. We'll add salt. Chop green chilies into this. Coriander powder into this. All this cashew nut powder. From the starting till the end. Added ಯೆಲ್ಲೋ ಚಿಲ್ಲಿ ಪೌಡರ್. added yellow chili powder. Then mix it, everything. That's it. Himalaya. Which Himalaya? It's from Himalayan. Guys, this is from Himalaya. You From have Himalaya. to try it. It's really nice. We haven't tried it yet. You never tried and you're telling and you're suggesting them to try. Yes, like that only. मैं निकाल के देना है. Let me try one. इसको खाना है, ले खा, ले खा खा खा. कुमकुम आदिश ना होती है. Wow, so nice. Spicy है. Shakala ಎಲ್ಲ ಆಗಿದೆ, ಮಿಸಂಪ್ಲ ಆಗಿದೆ. ಬಟ್ ಶೆಫ್ ಬಂದು ಅವ್ರು ಹೇಳ್ಬೇಕು, ಅಲ್ಲಿವರೆಗೂ ನಾವು ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ಹೇಳೋವರೆಗೂ ನಾವು ಮಾಡಂಗಿಲ್ಲ. ಅದಕ್ಕೆ ಅವಾಗಿಂದ ಇಟ್ಕೊಂಡು ಕೂತಿದೀವಿ. ಫೈನಲಿ ಗ್ಯಾಸ್ ಇಸ್ ಆನ್. ಆನಿಯನ್ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ತುಪ್ಪ, ಆಮೇಲೆ ಬ್ಲ್ಯಾಕ್ ಕಾರ್ಡಮಮ್, ಬೇ ಲೀಫ್, ಏನದು ಚಕ್ಕೆ, ಆಮೇಲೆ ಒಂಚೂರು ಕ್ಲೋವು, ಆಮೇಲೆ ಏನಂತಾರೆ ಏಲಕ್ಕಿ. ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿರೋದು. ತುಪ್ಪದಲ್ಲೇ ಫ್ರೈ ಮಾಡಿದೀವಿ, ಎಣ್ಣೆ ಒಂಚೂರು ಹಾಕಿಲ್ಲ, ಸ್ವಲ್ಪ ಹಾಕಿದೀವಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಇಲ್ಲಿ ಲಂಚ್ ಪ್ರಿಪೇರ್ ಆಗ್ತಿದೆ ನಮಗೋಸ್ಕರ. COD ನಮಗೆ ಮಲಬಾರ್ ಚಿಕನ್ ಮಾಡ್ತಿದ್ದಾರೆ. ನಾನು ಗೇವರ್ ಹೆಂಗ್ ಮಾಡೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ತುಪ್ಪ ಬರ್ನಿಂಗ್ ತಾಜಾ ಸೈಡ್ ಬೋಲ್ ಮಾಡಬೇಕು. ಅದು ನೀಟಾಗಿ ಬರುತ್ತೆ. ಸ್ನಾನ ಮಾಡಿರೋದು ಹೆಂಗೆ ಬಂದೈತೆ. ಇವಾಗ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ನಾವು. ಇವಾಗ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ 8:30 ನಿಂತಿರೋದು. 8:30 ಕ್ಲಾಸ್ ಶುರು ಆಗಿರೋದು. ಬ್ರೀಫಿಂಗು ಅದೆಲ್ಲ ಶುರು ಆಗಿ. ಸೊ ಆಲ್ಮೋಸ್ಟ್ ಅದರಲ್ಲಿ ಸೆಂಟ್ರಲ್ಲಿ ಒಂದು ಮ್ಯಾಕ್ಸ್ ಒಂದು 2 ಮಿನಿಟ್ಸ್ ಕುತ್ಕೊಂಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಫೈನಲಿ ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 3:30. ನೋಡಿ ಲಂಚ್ ತರ್ತಾರೆ ಪ್ಯೂರ್ ವೆಜ್. ನನ್ನ ಫೋನ್ ನೋಡಿ ಹೆಂಗಿದೆ, ಸೇಮ್ ಟು ಸೇಮ್. ನಾಳೆ ಎಲ್ಲರೂ ಗೆಸ್ಟ್ ಬರ್ತಾರೆ. ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲ ನಮ್ಮ ಫ್ರೆಂಡ್ಸಿಗೆ ಕರಿಬೋದು. ಅನ್ಫಾರ್ಚುನೇಟ್ಲಿ ನನ್ನ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಯಾರೂ ಇಲ್ಲ, ನನ್ನ ಫ್ರೆಂಡ್ಸ್ ನೋಡಬೇಕು. ಫೈನಲಿ ಸಾಕಾಯಿತು. ಡನ್. ಆಲ್ಮೋಸ್ಟ್ 5 o'clock ಟೈಮ್.
ಬೆಳಗಿಂದ ನಿಂತಿದ್ವಿ, ಲಂಚ್ ಟೈಮಲ್ಲಿ ಊಟ ಮಾಡುವಾಗ ಕೂತ್ಕೊಂಡಿದ್ವಿ ಅಷ್ಟೇ. ಡನ್ ಗೈಸ್, ಎಲ್ಲ ಕಂಪ್ಲೀಟ್ ರೆಸಿಪೀಸ್ ಎಲ್ಲ ಹೇಳಿಲ್ಲ. ಬೇಸಿಕ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಒನ್ ಡೇ ಬಿಫೋರ್ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ಅಷ್ಟೇ ಹೇಳೋದು. ಯಾಕಂದರೆ ಯಾವ ಡಿಶ್ಶು ನಾವು ಕಂಪ್ಲೀಟಾಗಿ ಕುಕ್ ಮಾಡಿಲ್ಲ. ಗ್ರೇವೀಸು ಮಸಾಲಾಸ್ ಅದೆಲ್ಲ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಟುಮಾರೋ ವಿಲ್ ಬಿ ದ ಡೇ, ನಾಳೆ ಗೆಸ್ಟ್ಗಳು ಬಂದು ಮಾಡ್ತಾರೆ. ಸೊ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗು ಕಾಲೇಜಿಂದ ಮನೆಗೆ ಬಂದೆ. ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಬಿಕಾಸ್ ಮನೆಗೆ ಬರೋಷ್ಟರಲ್ಲಿ ಒಂದು 6:30 ಆಗಿಬಿಟ್ಟಿತ್ತು. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನಿಂತಿರ್ತೀವಲ್ಲ ಅಂತ. ಸೊ ಬಂದು ಹಾಗೆ ಆಮೇಲೆ ಬರೆಯೋದಿತ್ತು. ಇವತ್ತು ನನಗೆ ನೋಟ್ ಸಬ್ಮಿಷನ್ ಇತ್ತು, ಸೊ ಅದಕ್ಕೆ ಹಂಗೆ ಬರ್ಕೊಂಡು ಕುತ್ಕೊಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಮತ್ತೆ ಡೇ 2 ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೆ ಇವತ್ತೇ ಮೇನ್ ಇರೋದು. ಸೊ ಹೆಂಗಿರುತ್ತೆ ಎನ್ವೈರ್ಮೆಂಟ್, ಏನೇನೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಯೋಗಟ್ ತರಿಸಿದ್ದೆ, నేనేನು ಬ್ರೇಕ್ಫಾಸ್ಟ್ ಯೋಗಟ್ ಮಾಡಿದ್ದೆ, ಇವಾಗೂ ಅದೇ ತಿಂತಾಯಿದ್ದೀನಿ. ಯೋಗಟ್ ತಿನ್ಕೊಂಡು ಒಂದು ಆ್ಯಪಲ್ ತಿನ್ಕೊಂಡು ಹೋಗೋದು. ನಮ್ಮ ರಾಣಿ ಹೇಳು ಕಾಣಿಸ್ತಾನಿಲ್ಲ, ಮಲ್ಕೊಂಬಿಟ್ಟು. ರಾಣಿ ಮಲ್ಕೊಂಬಿಟ್ಟಿದ್ದಾಳೆ ಅನಿಸುತ್ತೆ. ಸೊ ಟೈಮ್ ಆಯಿತು ನನಗೆ, ಹೋಗೋಣ ಬನ್ನಿ. ಆ್ಯಕ್ಚುಲಿ ನೆನ್ನೆ ಥರನೇ ಸೇಮ್ ಇರುತ್ತೆ, ಹೋಗೋದು, ಕಾಲೇಜ್ಗೆ ರೆಡಿ ಆಗೋದು, ಆಮೇಲೆ ನೆಕ್ಸ್ಟು ಕುಕಿಂಗ್ ಮಾಡೋದು. 20-30 ಮಿನಿಟ್ಸ್ ಬ್ರೀಫಿಂಗ್ ಇರುತ್ತೆ, ಅಂದರೆ ಏನೇನು ಮಾಡಬೇಕು ಅನ್ನೋದೆಲ್ಲ. ಅದು ಬಿಟ್ಟರೆ ಅದಾದಮೇಲೆ ಬ್ಯಾಕ್ ಟು ಫಾರ್ಮ್. ಆಮೇಲೆ ನಾನು ಜಾಸ್ತಿ ತೋರ್ಸೋಕ್ಕಾಗಿಲ್ಲ, ಅಂದರೆ ಕಾಲೇಜೆಲ್ಲ ನೋಡಿ ಮಾತಾಡ್ಕೊಂಡು ಯಾವ್ದು ಬೀಗ ತಂದಿದ್ದೀವಿ. ನಾನು ಟೆನ್ಷನ್ ಆಯ್ತು ಯಾವ ಬೀಗ ಅಂತ. ಸೊ ಬನ್ನಿ ಗೈಸ್, ಹೋಗೋಣ ಇವಾಗ. ಸೊ ಲೆಟ್ಸ್ ಸಿ. ಆ್ಯಂಡ್ ಇವತ್ತು ನಾನು ನನ್ನ ಫ್ಯಾಮಿಲಿಗೆ ಇನ್ವೈಟ್ ಮಾಡಬೇಕು. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಫ್ರೆಂಡ್ಸ್ ಬರ್ತಾರೆ. ಸೊ ನನ್ನ ಫ್ಯಾಮಿಲಿ ಯಾರೂ ಇಲ್ವಲ್ಲ, ಅಂದರೆ ಎಲ್ಲ ಮೈಸೂರಿಗೆ ಹೋಗಿದ್ದಾರಲ್ವ. ಸೊ ಅದಕ್ಕೆ ನಾನು ಇಲ್ಲಿರೋ ಹತ್ರದಲ್ಲಿ ಒಂದು 3 ಜನಕ್ಕೆ ಕರೆದಿದ್ದೆ. ಸೊ 3 ಜನದಲ್ಲೂ ಎಲ್ಲರೂ ಅವರು ಸ್ವಲ್ಪ ಬ್ಯುಸಿಯಾಗಿದ್ದಾರಂತೆ. ಸೊ ಐ ಆಮ್ ನಾಟ್ ಶ್ಯೂರ್ ಯಾರು ಬರ್ತಾರೆ, ಯಾರು ಏನು ಕತೆ ಅಂತ ನೋಡೋಣ. ಲೆಟ್ಸ್ ಸಿ. ನನ್ನ ಗಾಡಿ ಬೀಗ ಇಲ್ಲೇ ಬಿಟ್ಬಿಟ್ಟಿದ್ದೆ, ಆಮೇಲೆ ಮಧ್ಯಾಹ್ನ ಗೊತ್ತಾಯಿತು. ಇವ್ರು ನೋಡಿ ಏನು ಮಾಡ್ತಿರೋ ಅಂತ. ಕ್ಯಾಮ್ರಾಸ್ ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಂತರ ಇವಾಗ 5-6 ಅವರ್ಸ್ ಗೈಸ್. ಏನಾಗಿದೆ ಅಂದರೆ ಇವತ್ತು COD ನಾನು. ಸೊ ಆಲ್ ಆಫ್ ಸಡನ್ ವಾಯ್ಸ್ ಕೇಳ್ತಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ನಾನು ನಿಧಾನಕ್ಕೆ ಮಾತಾಡಬೇಕು. ಅದಕ್ಕೆ ಅಷ್ಟು ಆನಿಯನ್ ಚಾಪ್ ಮಾಡ್ತಾ ಇದ್ದೀನಿ. ಆಯಿಲು ಇವಾಗ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇವತ್ತು ನಾನೇ ಆಲ್ಮಂಡ್ನ ಚಾಪ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಡಿಶಸ್ ಆಯಿತು, ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಕಂಪ್ಲೀಟ್ ಆಗಿದೆ. ಇವಾಗ ಮೇನು ರೋಟಿ ಮತ್ತು ನಾನು ಆಲ್ಮಂಡ್ನ ಚಾಪ್ ಮಾಡ್ತಾ ಇದ್ದೀನಿ. ಪ್ಲೇಟ್ನ ನೀಟಾಗಿ ಜೋಡಿಸ್ಕೊತಾ ಇದ್ದೀವಿ. ಇವಾಗ ಗ್ರೀನ್ ಚಟ್ನಿನ ನೀಟಾಗಿ ಬೌಲಲ್ಲಿ ಹಾಕಿ ಪ್ಲೇಟ್ ಮಾಡ್ತಾ ಇದ್ದೀವಿ. ಇಷ್ಟು ರೆಸಿಪಿ ನಾವು ಮಾಡಿರೋದು ಇವಾಗ ಪ್ಲೇಟಿಂಗ್ ಮಾಡಿ ಮುಂಚೆನೇ ಡೆಮೋ ಮಾಡಿ ಇಟ್ಟಿದ್ದೀವಿ. ಅಲ್ಲೇ ಆರ್ಡರ್ಸ್ ಬಂದರೆ ಕಸ್ಟಮರ್ಸ್ ಹೀಗೆ ಪ್ಲೇಟ್ ಮಾಡಿ ಕೊಡಬೇಕು. ಸೇಮ್ ರೆಪ್ಲಿಕೇಟ್ ಬೇಸಿಗೆ ಎಷ್ಟು ಬರೋಕ್ಕೆ ಮುಂಚೆನೇ ಒಂಚೂರು ಬ್ರೇಕ್ ತಗೋತಿದ್ದೆ. ಬೇಸಿಗೆಲ್ಲ ಮಿಸಂಪ್ಲ ಮಾಡ್ಕೊಂಡಿದ್ದೀವಿ. ನೋಡಿ, ಇದೆಲ್ಲ ಸಪ್ರೇಟಾಗಿ ಆರ್ಡ್ರ್ ತೊಗೊಂಡಿದ್ದ ತಕ್ಷಣ ಮಾಡಿ ಕೊಡ್ತಾ ಇದ್ದೀವಿ. ಫೈನಲಿ 4 ಗಂಟೆಗೆ ಊಟ ಮಾಡ್ತಿದ್ದೀವಿ ಎಲ್ಲರೂ. ಆ್ಯಕ್ಚುಲಿ ಏನಂದರೆ ಇದು ಲಾಸ್ಟ್ ಕ್ಯೂಟಿಗೆ ನೋಡಿ 3 ಕೊಟ್ಟಿದ್ದಾರೆ ನನಗೆ. ಕಂಪ್ಲೀಟಾಗಿ ಮನೆಗೆ ಹೋಗ್ಬಿಟ್ಟು ಇನ್ನು ಡೀಟೇಲಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ ಏನು ಅಂತ. ನಾನು ಟಯರ್ಡ್. ಫೈನಲಿ ಮನೆಗೆ ಬಂದೆ. ನಾನು ಕಾಲೇಜಿಂದ ಡೈರೆಕ್ಟ್ ಸ್ಟುಡಿಯೋಗೆ ಹೋಗಿ ಸ್ಟುಡಿಯೋಯಿಂದ ಮನೆಗೆ ಬಂದೆ. ರಾಣಿ ಪಾಪ ಬೆಳಗಿಂದ ಒಬ್ಬಳೇ ಇದ್ದಾಳೆ. ನನಗೆ ಬೇಜಾರು ರಾಣಿ ನೋಡಿದ್ರೆ, ಯಾರೂ ಮಾತಾಡ್ಸೋರು ಇರಲ್ವಲ್ಲ ಅಂತ. ಮನೇಲಿ ಯಾರೂ ಕರ್ಕೊಂಡು ಹೋಗಿಲ್ಲ. ನಾನು ಬೆಳಗ್ಗೆ ಹೋದರೆ ಇಷ್ಟೊತ್ತಾಗುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ 7:30 ಆಯಿತು, 7:45 ಆಗಿಬಿಟ್ಟಿದೆ.
ಮನೆ ಕಾಲೇಜಿಂದ ಸ್ಟುಡಿಯೋದಲ್ಲಿ ಒಂಚೂರು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮಳೆ ಬೇರೆ ಬಂದುಬಿಡ್ತು. ಸೊ ಆಲ್ ಡೇ ವಾಸ್ ಲೈಕ್ 2 days ಹೆಂಗಿತ್ತು ಅಂದರೆ ಕಾಲೇಜ್ ಏನೋ ತಿರುತ್ತು. ಆ್ಯಂಡ್ ದಿಸ್ ವಾಸ್ ಏನಂದರೆ QT ಕೇಸ್ ಅಂತ ನಡೆಸ್ತಾರೆ, ಒಂದು ಕೈಂಡ್ ಆಫ್ ಲೈಕ್ ಒಂಥರ 2 days ಅಂತೂ ಕಂಪ್ಲೀಟ್ಲಿ 1 day ಫುಲ್ ಪ್ರಿಪ್ರೇಷನ್ಸು. ಇಟ್ ಈಸ್ ಲೈಕ್ ನಾವೊಂದು 20 ಅದು 25ವರೆಗೂ ಅಡುಗೆ ಮಾಡ್ತೀವಿ, 25 ಮೆಂಬರ್ಸ್ವರೆಗೂ ನಾವು ಅಷ್ಟು ಜನಕ್ಕೆ ಅಡುಗೆ ಮಾಡ್ತೀವಿ. ಇಟ್ ಈಸ್ ನಾಟ್ 1 recipe or 2 recipe, ಇಟ್ ವಿಲ್ ಲೈಕ್ 25 recipes, 16 recipes, 13 recipes ಎಲ್ಲ ಮಾಡ್ತೀವಿ. ಸೊ ಅದಕ್ಕೆ ನಾವು ಇದನ್ನು ಒಂಥರ ಒಂದು ಆ್ಯಕ್ಟಿವಿಟಿ ಥರ ತೊಗೊಂಡು ಕಲಿಯೋ ಥರನೂ ಇರುತ್ತೆ, ಆ್ಯಕ್ಟಿವಿಟಿ ಥರನೂ ಇರುತ್ತೆ ಅಂದ್ಬಿಟ್ಟು ತಿಂಗ್ಳಿಗೊಂದು QTK ಅನ್ನೋ ಥರ ಮಾಡ್ತಿರ್ತಾರೆ. ಒಂದು ನಿಮಿಷ ಗೈಸ್, ಕಾಲ್ ಬಂತು. ಸೊ ಆ ಥರ ಆ್ಯಕ್ಟಿವಿಟಿ ನಡೆಸ್ತಾರೆ. ಸೊ ಆ ಥರ ಆ್ಯಕ್ಟಿವಿಟಿಯಲ್ಲಿ ಸೊ ನಾವೆಲ್ಲರೂ ಆದಷ್ಟು ಪಾರ್ಟಿಸಿಪೇಟ್ ಮಾಡಿದ್ರೆ, ಆದಷ್ಟು ಆ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಒಳ್ಳೇದು. ಯಾಕಂದರೆ ವಿ ವಿಲ್ ಲರ್ನ್ ಹೌ ಟು ಮ್ಯಾನೇಜ್ ಅಷ್ಟು ಬಲ್ಕಾಗಿ ಫುಡ್ನ ಹೆಂಗೆ ಮಾಡೋದು ಅನ್ನೋದು ಕಲಿತೀವಿ. ಆಮೇಲೆ ಅಷ್ಟು ಒಂದು ರೆಸಿಪೀಸ್, ಒಂದು ರೆಸಿಪಿ ಇಲ್ಲ 2 ಲೈಕ್ ತುಂಬ ರೆಸಿಪೀಸ್ ಇರುತ್ತಲ್ಲ, ಮಲ್ಟಿಪಲ್ ರೆಸಿಪೀಸ್ ಇರೋದ್ರಿಂದ ಎಲ್ಲರೂ ಜೊತೆಗೆ ಅಡುಗೆ ಮಾಡ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡಿಕೊಂಡು ಸರ್ವ್ ಮಾಡೋದು. ಆಮೇಲೆ ಬಂದು ಎಲ್ಲರೂ ತಿಂದ ಆಮೇಲೆ ಶೆಫ್ಸು, ಅಲ್ಲಿರೋ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್ ಎಲ್ಲ ಬಂದು ತಿಂದಾಗ, ಇಲ್ಲ ಗೆಸ್ಟ್ಗಳು ಬಂದು ತಿಂದಾಗ ನಮಗೆ ಒಂದು ಫೀಡ್ಬ್ಯಾಕ್ ಬರುತ್ತಲ್ಲ, ಓಕೆ ಹಿಂಗಿತ್ತು ಸೊ ನಮಗೆ ಗೊತ್ತಾಗುತ್ತೆ. ಸೊ ಆ ಥರ ಆ್ಯಕ್ಟಿವಿಟಿ. ಬಟ್ ನೆನ್ನೆ ಇನ್ನೊಬ್ಬ ಒಂದು ಹುಡುಗ ಇದ್ದ, ಅವ್ನು ನೆನ್ನೆ ಬಂದಿರಲಿಲ್ಲ, ಇವತ್ತು ಆ ಹುಡುಗಿ ಬಂದಿರಲಿಲ್ಲ. ಸೊ ಆಲ್ ಮೆಸ್ಸಪ್ ಆಗಿ ನಾನೇ ಫುಲ್ COD ಆಗೋದಿತ್ತು, ಅಂದರೆ ನಾನೇ ಶೆಫ್ ಆಫ್ ದಿ ಡಿಪಾರ್ಟ್ಮೆಂಟ್ ಅನ್ನೋ ಥರ. ಸೊ ಆ ಥರ ಆದಾಗ ಇಟ್ ವಾಸ್ ಲೈಕ್ ಎಲ್ಲನೂ ನನ್ನ ತಲೆ ಮೇಲಿತ್ತು, ಎಲ್ಲ ಜವಾಬ್ದಾರಿ ನನ್ನ ಮೇಲಿತ್ತು. ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಖುಷಿ ಆಯಿತು ನನಗೆ. ಆ್ಯಂಡ್ ತುಂಬ ಲಾಸ್ಟ್ ಮೂಮೆಂಟಲ್ಲಿ ನಾನು COD ಆಗಿದ್ದಲ್ಲ, ನಾನಿವತ್ತು ಆ್ಯಕ್ಚುಲಿ ಏನಾಗಿದೆ, ಆ ರೆಸಿಪಿಲಿ ನೀವು ನೋಡಿರ್ತೀರ, ಅಷ್ಟೊಂದು ರೆಸಿಪಿಯಲ್ಲಿ ನಾನು ಓನ್ಲಿ ನಾನೊಂದು ಮಾಡ್ತೀನಿ, ನಾನು ಮತ್ತು ರೋಟಿ ನಾನೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು. ನಾನು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೆ. ಆಮೇಲೆ ಏನಾಯಿತು, ಆಲ್ ಮೆಸ್ಸಪ್ ಆಗಿ ನಾನು COD ಆದೆ. ಆಮೇಲೆ ನಿನ್ನೆ ಆ ಹುಡುಗ ಬಂದಿರಲಿಲ್ಲ, ಇವತ್ತೊಬ್ಬರು ಬಂದಿರಲಿಲ್ಲ. ಸೊ ಎಲ್ಲ ಮೆಸ್ಸಪ್ ಆಗಿ ರೆಸಿಪೀಸ್ ಬೇರೆಯವ್ರ ಹತ್ರ ಹೋಯ್ತು. ಆ ರೆಸಿಪಿ ಅವ್ರು ಮಾಡೋದು, ಇನ್ನೊಬ್ಬರು ಈ ರೆಸಿಪಿ ಮಾಡೋದು ಅಂತ. ಸೊ ಕೊನೆಗೆ ನಾನು ಮುರುಗ್ನ ವ್ರತನ ಮಾಡಿದೆ, ಆಮೇಲೆ ಇನ್ಯಾವ್ದು ಮಾಡಿದೆ, ಅದೊಂದು ಮಾಡಿದೆ ಅಷ್ಟೇ. ಆಮೇಲೆ ಡೆಸರ್ಟ್ಸ್ಗೆಲ್ಲ ಹೆಲ್ಪ್ ಮಾಡಿದೆ, ಅದೆಲ್ಲ ಮಾಡೋದಿತ್ತು. ಸೊ ಎಲ್ಲ ಮಿಸ್ಸಪ್ ಆಗಿ ಕೊನೆಗೆ ಎಲ್ಲ ಕಡೆ ಏನೇನಾಗುತ್ತೆ ಎಲ್ಲ ಮಾಡಿ ಕೊನೆಗೆ ಡನ್ ವಿತ್ ದ ಡೇ. 2 days ಇಟ್ ವಾಸ್ ವೆರಿ ಫನ್ ಆ್ಯಂಡ್ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಸೊ ಗೈಸ್, ದಿಸ್ ಈಸ್ ವಾಟ್ ಕಾಲೇಜ್ 2 days ಇದ್ದಿದ್ದು. ನಾನು ಎಲ್ಲನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬಿಕಾಸ್ ನಮಗೆ ಇವತ್ತಿದ್ದು ಗೆಸ್ಟ್ಗಳು ಬೇರೆ ಬಂದಿದ್ದರು. ಸೊ ಗೆಸ್ಟ್ಗಳು ಬಂದಾಗ ನಾನೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನಲ್ಲಿ ಆರ್ಡ್ರ್ ತೊಗೊಂಡವಾಗ ನಾನೇ ಎಲ್ಲ ಪ್ರಿಪೇರ್ ಮಾಡಿಕೊಡ್ಬೇಕು, ನಾನೇ ಗಾರ್ನಿಷಿಂಗ್ ಮಾಡಬೇಕು, ಪ್ಲೇಟಿಂಗ್ ಮಾಡಬೇಕು. ಸೊ ಎಲ್ಲ ಇದ್ದಾಗ ನಾನು ಫೋನ್ ಇಟ್ಕೊಂಡು ಮಾಡೋಕ್ಕಾಗಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಆ ಕಡೆನೂ. ಇಟ್ ವಾಸ್ ನೈಸ್. ಆ್ಯಂಡ್ ನಮಗೆ ಆ ಬ್ಯಾಚ್ ಕೊಟ್ಟಿದ್ದು ಅಷ್ಟೇ ಒಂದು ಥರ ರಿವಾರ್ಡ್ ಥರ. ನಾವು ಈ ಥರ ಓಕೆ ಈ ಒಂದು ಕೆಲಸ ಮಾಡಿದ್ವಿ, ನಾವು ಇವತ್ತು ಇದನ್ನು ಅಟೆಂಡ್ ಕೂಡ ಮಾಡಿದ್ವಿ, ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಈ ಕ್ಲಾಸಸ್ನ ಅಟೆಂಡ್ ಮಾಡಿದ್ದಕ್ಕೆ ನಾವೊಂದು ನಮಗೆ ಅಂತ ರಿವಾರ್ಡ್ ಕೊಡೋದು, ಅದು ಬ್ಯಾಡ್ಜಸ್ ಕೊಡ್ತಾರೆ ಅಷ್ಟೇ. ಫೈನಲಿ ಡನ್ ಗೈಸ್. ಆ 2 days, ದಿಸ್ 2 days ವಾಸ್ ವಾಟ್ ಐ ಲರ್ನ್. ಸೊ ಅದೇ ಕಾರಣಕ್ಕೆ ನಾನು ಮೈಸೂರಿಗೆ ಹೋಗಿಲ್ಲ, ಅದು ಬಿಟ್ಟರೆ ಇನ್ನೇನಿಲ್ಲ. ದಿಸ್ ಇಸ್ ಸಮ್ವೇರ್ ಐ ಮಿಸ್. ಎಸ್, ಅಫ್ಕೋರ್ಸ್ ನನಗೆ ತುಂಬ ಕಾಲೇಜ್ ಜಾಯ್ನ್ ಆಗಿಂದ ಏನು ಅನಿಸುತ್ತೆ ಗೊತ್ತಾ, ತುಂಬ ಸತಿ ಅನಿಸಿದೆ ಕಾಲೇಜ್ ಜಾಯ್ನ್ ಆಗ್ತಾಯಿದ್ದೀನಿ, ಎಲ್ಲ ಕಡೆ ಹೋಗ್ತಾಯಿದ್ದೀನಿ, ಬಟ್ ಸ್ಟಿಲ್ ಸಮ್ವೇರ್ ನನ್ನೊಂದು ಎಷ್ಟೊಂದು ಫ್ಯಾಮಿಲಿ ಮೂಮೆಂಟ್ಸ್ ಇಲ್ಲಿ, ಫ್ರೆಂಡ್ಸ್ ಈವೆಂಟ್ಸ್ ಇಲ್ಲಿ ಎಷ್ಟೊಂದು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಸ್ಟಿಲ್ ಸಮ್ವೇರ್ ಐ ಆಮ್ ಲರ್ನಿಂಗ್ ಸಮಥಿಂಗ್ ಬಿಕಾಸ್ ದಿಸ್ ಇಸ್ ಮೈ ಕರಿಯರ್ ಅನ್ನೋ ಥರ ಅದನ್ನು ಫೋಕಸ್ ಮಾಡ್ತಾಯಿದ್ದೀನಿ. ಮತ್ತು ಫ್ಯಾಮಿಲಿ ಟೈಮ್ ಎಲ್ಲ ಟೈಮ್ ಇದ್ದೇ ಇರುತ್ತೆ. ಬಿಕಾಸ್ ನನ್ನ ಕರಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು. ಬಿಕಾಸ್ ನಾನು ಆ ಕಮಿಟ್ಮೆಂಟ್ನ ತೊಗೊಂಡ್ಬಿಟ್ಟಿದ್ದೀನಿ. 8 months ಇಸ್ ಎ ಕಂಪ್ಲೀಟ್ ಕಮಿಟ್ಮೆಂಟ್, ನಾನು ಇಲ್ಲಿ ಕೊಡಲೇಬೇಕು. ಸೊ ಅದರಿಂದ ಐ ಕಾಂಟ್ ಇದನ್ನು ನಾನು ಇಗ್ನೋರ್ ಮಾಡಿ ಬೇರೆ ಕಡೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ವಾಟ್ ಐ ಡಿಡ್. ಇಟ್ ವಾಸ್ ನೈಸ್. ಫೈನಲಿ ಚೆನ್ನಾಗಿತ್ತು. ಸೊ ಇಷ್ಟೇ, ನಾನು ಜಾಸ್ತಿ ಕಾಲೇಜ್ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನೀವು ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರಿ ಯಾವ ಕಾಲೇಜ್ ಏನು ಅಂತ, ನನಗೆ ಕಮೆಂಟ್ ಮಾಡಿ, ಏನು ಡೀಟೇಲ್ಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೆ ಆ ಡೀಟೇಲ್ಸು ನಿಮಗೆ ರಿಪ್ಲೈ ಮಾಡ್ತೀನಿ. ಫೈನಲಿ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾವು ಮಾಡಿರೋ ಅಲ್ಲೆಲ್ಲ ರೆಸಿಪೀಸಲ್ಲೂ ಎಷ್ಟೊಂದು ರೆಸಿಪೀಸ್ ಇತ್ತಲ್ಲ, ಆ ರೆಸಿಪಿಯಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ಇನ್ ಡೀಟೇಲ್ ಆಗಿ ವ್ಲಾಗ್ ಮಾಡಿ, ಲೈಕ್ ಸಪ್ರೇಟ್ ಒಂದು ಈ ರೆಸಿಪಿ ನನಗೆ ವ್ಲಾಗ್ ಮಾಡಿ ಅಂದರೆ ಕಮೆಂಟ್ ಮಾಡಿ. ಫಾರ್ ಶೋರ್ ನಾನು ಆ ಒಂದು ರೆಸಿಪಿನೂ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ಹೈ ಗೈಸ್, ಸಾಕಾಯ್ತು. ಐ ಆಮ್ ಟಯರ್ಡ್ ವಿತ್ ದ 2 days. ಮತ್ತೆ ನಾಳೆ ನನಗೆ ಕಾಲೇಜ್ ಇದೆ. ದಿಸ್ 2 days ಅಲ್ಲ, ಮತ್ತೆ ನಾಳೆ ನನಗೆ ಕಾಲೇಜ್ ಇದೆ.
ಸೊ ಕಂಪ್ಲೀಟ್ಲಿ 3 days ಹೆಕ್ಟಿಕ್ ಆಗಿರುತ್ತೆ. ನಾಳೆ ಕಾಲೇಜ್ ಮುಗಿದ್ಮೇಲೆ ಮತ್ತೆ ನಮ್ಗೆ ಅದು ಇದು ಕೆಲಸಗಳಿರುತ್ತೆ. ಸೊ ದಿಸ್ ಇಸ್ ವಾಟ್ ಫೈನಲಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಟೇಕ್ ಕೇರ್.